ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇವತ್ತು ಲೈಫ್ ಟುಡೇ ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ ನಡೀತು. ಎಸ್, ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಕಿರಣ್ ಆದಿತ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಹೀರೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಮೇಡಮ್. ಎಸ್, ಗೊತ್ತಾಗ್ತದೆ. ಟ್ರೇಲರ್ ತುಂಬ ಪ್ರಾಮಿಸಿಂಗ್ ಆಗಿದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಫಾರ್ ಶ್ಯೂರ್ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮಗೆಲ್ಲರಿಗೂ ಇದೆ. ಸೊ ನಿಮಗೆ ಎಷ್ಟು ನಂಬಿಕೆ ಇದೆ? ಆ ನಂಬಿಕೆಯಲ್ಲೇ ಈ ಸಿನಿಮಾ ಮಾಡಿದ್ದು ಮೇಡಮ್. ಡೇ ಒನ್ ಪೆನ್ ಹಿಡಿದು ಫಸ್ಟ್ ಸೀನ್ ಬರೀಬೇಕಾದ್ರೆ ಆ ನಂಬಿಕೆಯಲ್ಲಿ ಹೊಸದಾಗಿ ಏನಾದರೂ ಮಾಡಬೇಕು, ಗೆಲ್ಲಬೇಕು ಅಂತಲೇ ಬರೋದು. ಹಾಗಾಗಿ ಹೀರೋಯಿಸಮ್ ಫೈಟ್ ಆ ಥರ ಎಲ್ಲ ಮಾಡಿ ಒಳ್ಳೆ ಕಂಟೆಂಟ್ ಸಿನಿಮಾ. ಅದಕ್ಕೆ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡಿಕೊಂಡು ಹೀರೋ ಕ್ಯಾರೆಕ್ಟರೈಸೇಷನ್ ಜನಕ್ಕೆ ಇಷ್ಟ ಆಗಬೇಕಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ಸೊ ನೀವೇ ಚಿತ್ರಕಥೆ ಬರೆದಿದ್ದೀನಿ ಅಂದಿದ್ದೀರಾ. ರಿಯಲ್ ಲೈಫಲ್ಲಿ ಏನಾದರೂ ಈ ಥರದ ಇನ್ಸಿಡೆಂಟ್ಸ್ಗಳು ನಡೆದಿತ್ತಾ ಅಂತೇಳಿ ನಿಮ್ಮ ಲೈಫಲ್ಲಿ? ನಡೆದಿದೆ, ಕೆಲವೊಂದು ನೋಡಿದ್ದೀನಿ, ಎಲ್ಲ ಮಿಕ್ಸ್ಚರ್ ಇದೆ ಮೇಡಮ್. ಯಾಕಂದರೆ ಅದೇನೋ ಗೊತ್ತಿಲ್ಲದ್ರೆ ನಾನು ಸಿನಿಮಾನೇ ಮಾಡೋಕ್ಕೆ, ನಾನು ಬಾಗಿಲು ಹಾಕೊಂಡು 4 ಗೋಡೆ ಮಧ್ಯೆ ನಾನು ಏನು ಕತೆ ಬರೆಯೋಕ್ಕೆ ಸಾಧ್ಯ? ಸೊ ಈಚೆ ಪ್ರಪಂಚ ನೋಡಿದಾಗಲ್ಲ ನಾನು ಹೊಸ ಪ್ರಪಂಚ ಕಟ್ಟೋಕ್ಕಾಗೋದು ಸಿನಿಮಾ ಮೂಲಕ. ಸೊ ಆ ಕೆಲಸ 100% ನೋಡಿದ್ದೀನಿ, ಕೇಳಿದ್ದೀನಿ, ನನಗೂ ಆಗಿದೆ. ಇದೆಲ್ಲ ಮಿಕ್ಸ್ಚರ್ ಲೈಫ್ ಟುಡೇ. ದಿನನಿತ್ಯ ಒಂದೊಂದಲ್ಲ ಒಂದಷ್ಟು ಸಿಚುಯೇಷನ್ಸ್ಗಳು ನಡೀತಾನೆ ಇರುತ್ತೆ, ಎದುರಿಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಬಟ್ ಲೈಫ್ ಟುಡೇ ಇವತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ಸಿನಿಮಾದಲ್ಲಿ ಹೇಳಿದಿರಿ ಅಂತ? ಕಂಪ್ಲೀಟ್ಲಿ ಇವತ್ತಿನ ರಿಯಾಲಿಟಿ ಮೇಡಮ್. ಇವತ್ತು ಒಂದು ಹುಡುಗಿ ಲೈಫಲ್ಲಿ ದುಡ್ಡಿರೋ ಹುಡುಗ ಮುಖ್ಯನಾ ಅಥವಾ ಒಳ್ಳೆ ರಿಚ್ ಆಗಿರೋ ಹುಡುಗ ಮುಖ್ಯನಾ? ಅದು ಎಲ್ರಿಗೂ ಈಗಲೂ ಪ್ರಶ್ನೆ ಇದೆ. ಯಾರನ್ನ ಮದುವೆ ಆಗೋದು? ಓಕೆ, ಬಾಯ್ ಫ್ರೆಂಡ್ನ ಬಿಟ್ಬಿಡೋಣ, 20 ವರ್ಷ ಸೆಟ್ಲ್ ಆಗಿ ಮದುವೆ ಆಗಿಬಿಡೋಣ. ಮದುವೆ ಆಗಿ ಚೆನ್ನಾಗಿದ್ದಾರಾ? ನಂಬರ್ ಆಫ್ ಕೇಸಲ್ಲಿ ಕಮ್ಮಿ ಇದೆ. ಸೊ ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೇಡಮ್. ಲೈಫಲ್ಲಿ ಏನು ಬೇಕು? ಅಪ್ಪು ಸರ್ ಹೇಳಿದ್ದಾರೆ, ಚಿಕ್ಕ ಲೈಫು, ಇರೋಷ್ಟು ದಿನ ಖುಷಿಯಾಗಿರಬೇಕು ಅಂತ. ನಾವು ಬಂದಿರೋದೇ ಅಲ್ಲಿ ಒಂದು ಟೂರ್ ಇದ್ದಂಗೆ, ಎಂಜಾಯ್ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಅಷ್ಟರಲ್ಲಿ ಒಂದು ಒಳ್ಳೆ ಕಂಪ್ಯಾನಿಯನು, ಖುಷಿಯಾಗಿರೋದು ನೋಡಬೇಕು. ದುಡ್ಡು ಎಲ್ಲರೂ ದುಡಿಬೋದು, ಅದು ಸಿನಿಮಾಲಿ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಸುಮಾರು ಲವ್ ಸ್ಟೋರಿಗಳು ಸಿನಿಮಾಗಳು ಬರ್ತಾ ಇರುತ್ತೆ. ಸೊ ಔ ಇಟ್ ಇಸ್ ಡಿಫ್ರೆಂಟ್ ಅಂದರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದೆಷ್ಟು ಡಿಫ್ರೆಂಟ್ ಆಗಿದೆ, ಈ ಸಿನಿಮಾ ಯಾಕೆ ನೋಡ್ಬೇಕು ಜನ ಅಂತ? ಮೇಡಮ್, ಎಷ್ಟೊಂದು ಲವ್ ಸ್ಟೋರಿ ಸಿನಿಮಾ ಬರ್ತಾ ಇತ್ತು. ಮೊಗ್ಗಿನ ಮನಸ್ಸು ನಿಮ್ಗೆ ಡಿಫ್ರೆಂಟ್ ಅನಿಸ್ತಲ್ಲ, ಆ ಪ್ಯಾಟ್ರನಲ್ಲಿ ಈ ಸಿನಿಮಾ ಇರುತ್ತೆ ಮೇಡಮ್. ಅಂದರೆ ಏನಾದ್ರು ಮೊಗ್ಗಿನ ಮನಸ್ಸು ಸಿನಿಮಾದ ಇನ್ಸ್ಪಿರೇಷನ್ ತೊಗೊಂಡು ಚಿತ್ರಕಥೆ ಬರೆದಿದ್ದ ಹೇಗೆ? ಇಲ್ಲ, ಏನಂದರೆ ಮೇಡಮ್, ಒಂದು ಸಿನಿಮಾ ಈಗ ಯೂಶ್ವಲಿ ಹೀರೋಯಿನ್ ಅಂದರೆ ಒಂದು 2-3 ಸಾಂಗು, ಕೆಲವೊಂದು ಸೀನ್ಸು ಅಷ್ಟೇ ಎಕ್ಸಿಟು. ಬಟ್ ನಾನು ನಂಬಿದ್ದು ಒಂದು ಹುಡುಗಿ ಶಿ ಕ್ಯಾನ್ ಡೂ ಎನಿಥಿಂಗ್. ಅವಳೊಂದು ಎಕ್ಸ್ಪ್ರೆಷನ್ಸ್, ಅವಳೊಂದು ಅಳು, ಒಂದು ನಗು, ಅವಳೊಂದು ಬಿಹೇವಿಯರ್. ಒಂದು ಹುಡುಗಿ ಅಷ್ಟು ಕ್ಯೂಟಾಗಿ ನಾನು ಇರೋಕ್ಕಾಗಲ್ಲ, ಅವಳು ಅಷ್ಟು ಎಮೋಷ್ನಲಾಗಿ ನಾನು ಅಳೋಕ್ಕಾಗಲ್ಲ. ಸೊ ಶಿ ಕ್ಯಾನ್ ಡೂ ಎವ್ರಿಥಿಂಗ್. ಸೊ ಲೆಟ್ ಮೀ ಅವಳಿಗೆ ಬರೆಯೋಣ, ಶೀಲ್ ಡೂ ಎವ್ರಿಥಿಂಗ್ ಅಂದ್ಬಿಟ್ಟು ಆ ಕ್ಯಾರೆಕ್ಟರ್, ಅಮೃತ ಅನ್ನೋ ಕ್ಯಾರೆಕ್ಟರ್ನ ಇನ್ ಡೀಟೇಲಾಗಿ ಜನರಿಗೆ ಇಷ್ಟ ಆಗೋಂಥ ತುಂಬ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಮೇಡಮ್. ಇವಾಗ ಬೇಬಿ ಮೂವಿಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟರೆ ಎಂಡಲ್ಲಿ, ಇನ್ನು ಡೀಪಾಗಿ ಲೈಫ್ ಟುಡೇ ಕೊಟ್ಟಿದ್ದೀವಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸಬ ಸಿನಿಮಾ ಬಂದಿದ ತಕ್ಷಣ ಇವನು ಏನು ಮಾಡಿರ್ತಾನೆ, ದಯವಿಟ್ಟು ಅಂಥವ್ರಿಗೆ ಇದರಲ್ಲಿ 3 ಸಾಂಗ್ ಬಿಟ್ಟಿದ್ದೀನಿ, 3 ಸಾಂಗ್ ನೋಡಿ, ಟ್ರೈಲರ್ ನೋಡಿ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ತುಂಬ ಕಾನ್ಫಿಡೆಂಟಾಗಿ ಗೆಲ್ಲೇಬೇಕು ಅಂತ ಮಾಡಿರೋ ಸಿನಿಮಾ ಲೈಫ್ ಟುಡೇ. ಓಕೆ, ನಾನೊಂದಷ್ಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ. ಅಂದರೆ ಈ ಮೇಕಿಂಗ್ ವೀಡಿಯೋಸ್ಗಳೆಲ್ಲ ಸಿಕ್ಕಾಪಟ್ಟೆ ಎಫರ್ಟಾಗಿ ಮಾಡ್ತಾ ಇದ್ರಿ. ಆಮೇಲೆ ನೀವು ಅಷ್ಟೇ ಆ ಸೀನ್ ಟೀ ತೊಗೊಂಡ್ಬಿಡಿ, ಅದೆಲ್ಲ ಸಿಕ್ಕಾಪಟ್ಟೆ. ಆ್ಯಂಡ್ ಅಲ್ಲೇ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆ ಸಾಂಗು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಯಾವ ರೀತಿಯಾದ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಂಡಿದ್ರಿ ಅಂತ? ಆಲ್ಮೋಸ್ಟ್ ನಾನು 2024 ಅವ್ರು ಹೇಳ್ದಂಗೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ದು. ನನಗೆ ರೀವರ್ಕ್ ಬೇಕಾಯಿತು, ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ 2024 ಮುಹೂರ್ತಾದ್ಮೇಲೆ ಒಂದು 6 ಮಂತ್ಸ್ ತಿರ್ಗಾ ರೀವರ್ಕ್ ಮಾಡಿದೆ. ಅದಾದಮೇಲೆ ಮೇ ಜೂನಲ್ಲಿ ಹೋಗಿದ್ದು. ಆಮೇಲೆ ಡಿಲೇ ಆಗುತ್ತೆ ಅಂದರೆ, ಇವಾಗ ಒಂದು ಏನೋ ಬರೆದಿರ್ತೀವಿ ಮೇಡಮ್, ಅದು ಇನ್ನೊಂದು ಸಿನಿಮಾ ನೋಡ್ರೆ ಅದು ಅದೇ ಇರುತ್ತೆ. ತಿರ್ಗಾ ರೀವರ್ಕ್ ಮಾಡಬೇಕು, ಒಂದು ಶೆಡ್ಯೂಲ್ ಆದ್ಮೇಲೆ ರೀವರ್ಕ್. ಅದಕ್ಕೆ ಟೈಮ್ ಪ್ರೊಸೆಸ್ ತೊಗೊಂಡು ಒಂದು ಒಳ್ಳೆ, ಇವಾಗ ನಮ್ಮ ಮನೆ ಈಚೆ ಕಡೆ ಬಂದು ಯಾರೂ ನಿಂತಿಲ್ಲ ಮೇಡಮ್, ನಿನ್ನ ಸಿನಿಮಾ ಇವಾಗಲೇ ರಿಲೀಸ್ ಮಾಡಬೇಕು, ಇವಾಗಲೇ ಮಾಡಬೇಕು ಅಂತ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಬೇಕೆ ಟೈಮ್ ಪ್ರೊಸೆಸ್ ಬೇಕೇ ಬೇಕು. ಅದು ಹೊಸಬನ ಸಿನಿಮಾ ಆಗಿರಲಿ, ಸ್ಟಾರ್ ಸಿನಿಮಾ ಆಗಿರಲಿ, ಟೈಮ್ ತೊಗೊಂಡು ಒಳ್ಳೆ ಸಿನಿಮಾ ಮಾಡಿದ್ವಿ. ಇವಾಗ ನಿಮ್ಮ ಟ್ರೈಲರ್ ನೋಡಿದಾಗ ಎಲ್ಲಾದರೂ ತುಂಬ ರಾಂಗಾಗಿ ಏನಾದರೂ ಮಾಡಿದ್ದೀವಿ ಅನಿಸುತ್ತೆ. ಟೈಮ್ ತೊಗೊಂಡ್ರೆ ಒಳ್ಳೆ ಸಿನಿಮಾ ಮಾಡ್ಬೋದು, ಅದೇ ಸಿನಿಮಾ ಮಾಡಿದ್ದೀವಿ. ಒಂದಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೀನಿ ಅಂತ ಅನಿಸ್ತಾ ತಮಗೆ? ಯಾಕಂದರೆ ಒಂದಷ್ಟು ವಿಚಾರಗಳು ಇದಾಯಿತು. ಸೊ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ಸ್ ಮಾಡಿದೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಮಿಸ್ಟೇಕ್ಗಳು ಆಗೋದು ಸಹಜ. ಮಿಸ್ಟೇಕ್ ಮಾಡಿರೋರನ್ನ ಹೋಗಿ ಕೇಳಿದಾಗ ಇದೆಲ್ಲ ಆಗಿದೆ ಮೇಡಮ್. ಮಿಸ್ಟೇಕ್ ಮಾಡಿದ್ರೂ ತಲೆ ಬಗ್ಸ್ಕೊಂಡಿದ್ದಾಗ ಇದು ಯಾವುದೂ ಆಗ್ತಾ ಇರಲಿಲ್ಲ. ಮಿಸ್ಟೇಕ್ ಮಾಡಿರೋರನ್ನ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಇಷ್ಟೆಲ್ಲ ಆಗಿದೆ. ಇವಾಗ ನನ್ನ ನಿಮ್ಮ ಮಧ್ಯೆ ಒಂದು ಮಿಸ್ಕಮ್ಯುನಿಕೇಷನ್ ಏನೋ ಒಂದು ಇದ್ದಾಗ ನೀವು ಹಿಂಗೆ ಮಾತ್ರ ತೋರಿಸ್ತಾ ಇರ್ತೀರ. ಬಟ್ ಇದು ನಿಮ್ಮದು ಏನೋ ಒಂದು ವಿಷಯ ಇರುತ್ತಲ್ವ, ಸುಮ್ಮನೆ ನನಗೂ ನಿಮ್ಗೆ ಯಾಕೆ ರಬ್ಬಾಗುತ್ತೆ? ಸೊ ಆಗಿರುತ್ತೆ. ಎಂಡ್ ಆಫ್ ದ ಡೇ ಪ್ರೊಡ್ಯೂಸರ್ ಬಂದು 5 ಕೋಟಿ ರೂಪಾಯಿ ಹಾಕಿ ಸಿನಿಮಾ ಮಾಡಿ ಇವತ್ತು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟು ಹತ್ತತ್ರ ಒಂದು ಸೆಟ್ಟಲ್ಲಿ 400-500 ಜನ ಇರೋರು, ಅಷ್ಟು ಅವ್ರನ್ನೆಲ್ಲ ಸಾಕಿದ್ದಾರೆ. ನಮ್ಗಳ ಕನಸಿಗೆ ಅವ್ರು ದುಡ್ಡು ತೊಗೊಂಬಂದು ಹಾಕಿದ್ದಾರೆ ಇವತ್ತಿರೋ ಪರಿಸ್ಥಿತಿಲಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಊಟ ಅದೆಲ್ಲ ನಾರ್ಮಲ್ ಇರುತ್ತೆ ಮೇಡಮ್. ಇವಾಗ ನಮ್ಮ ಅಮ್ಮನ ಸಹ ಜಗಳಾಡಲ್ವ, ಏನಮ್ಮ ಇಂಥ ಸಾರು ಮಾಡಿದ್ಯಾ ಅಂತ, ತಾಯಿನೇ ಕೇಳ್ತೀವಿ ಅಂತ. ಇಷ್ಟು ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ದಾರೆ ನಮ್ಮ ಕನಸಿಗೆ.
ಹೋಗ್ಲಿ ಅಂತ ಬಿಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಆ, ಹಿಂದೆ ಒಂದು ವಿಡಿಯೋ ನೋಡಿದ್ದೆ ನಿಮ್ಮ ಬಗ್ಗೆ, ಅದೇ ಈಗ ಪ್ರಮೋಷನ್ಸಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹೀರೋಯಿನು ಹಂಗೆ ಹಿಂಗೆ ಅಂತ ಹೇಳಿ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ಆ ವಿಡಿಯೋ ಕ್ಲೀನಾಗಿ ತೆಗೆದ್ರೆ ನಮ್ಮ ಹೀರೋಯಿನ್ ಅಂತ ಹೇಳಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾರ ಸಿನಿಮಾಗಳಲ್ಲಿ ಎಲ್ಲರೂ ಹೋಗಿ ಚೇಂಬರ್, ನೀವು ಕೇಸಸ್ ತೆಗೆದು ನೋಡಿ ಮೇಡಮ್, ನಮ್ಮ ಹೀರೋಯಿನ್ ಪ್ರಮೋಷನ್ಗೆ ಬರ್ತಿಲ್ಲ, ನಮ್ಮ ಪ್ರಮೋಷನ್ಗೆ ಬರ್ತಿಲ್ಲ, ಚೇಂಬರ್ಗೂ ನಾನು ಯಾವತ್ತಾನ ಹೋಗಿದ್ದೀನ? ಎಲ್ಲರದು ಸೇರಿಸ್ಕೊಂಡು ಹೇಳಿದ್ದು ನಾನು ಅವ್ರಿಗೆ ಅಂತ ಹೇಳಿದ್ದೆ. ಅಲ್ಲೇ ಹೇಳಿದ್ದೀನಿ ನಾನು ನಮ್ಮ ಹೀರೋಯಿನ್ಗೆ ಹೇಳ್ತಾ ಇಲ್ಲ, ಕನ್ನಡ ಇಂಡಸ್ಟ್ರಿ ಒಂದು ಉಳಿವಿಗಾಗಿ ನಾನು ಇದನ್ನು ಹೇಳಿದ್ದು ಅಂತಲೇ ಹೇಳಿರೋದು. ಆದರೆ ನೀವು ಇನ್ವೈಟೇ ಮಾಡಿರಲಿಲ್ಲ ಅಂತಾರೆ. ಸೊ ಈ ಆರೋಪಕ್ಕೆ ನೀವೇನು ಹೇಳ್ತೀರಾ? ಇಲ್ಲ, ಫಸ್ಟ್ ಸಾಂಗ್ ನಾನು ಇನ್ವೈಟ್ ಮಾಡಿದೆ. ಸೆಕೆಂಡು ನನ್ನ ಟೀಮ್, ನಾನು ಕಂಪ್ಲೀಟ್ಲಿ ಇವಾಗ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ, ಎಲ್ಲ ನಾನೇ ಮಾಡ್ತಾರೆ. ಕೆಲವೊಂದು ನಾನು ಮರ್ತಿರ್ತೀನಿ. ಇವತ್ತಾಗ ನಾನು ಅವ್ರಿಗೆ ಇನ್ವೈಟ್ ಮಾಡಿಲ್ಲ, ಬಂದಿದ್ದಾರೆ? ಮಾಡಿಲ್ಲ ನಾನು, ಅವ್ರು ಬಂದಿದ್ದಾರಲ್ಲ. ಬಟ್ ಸ್ಟಿಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಗಾದರೆ ಟೀಮ್ ಮಧ್ಯೆ? ಮನೆಯಲ್ಲಿ 4 ಜನ ಇದ್ರೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಿಲ್ಲ. ನನ್ನ ಇಂಟೆನ್ಷನ್ ಏನು, ಅಲ್ಲಿ ಕೂತಿದ್ದಾರೆ ಪ್ರೊಡ್ಯೂಸರ್, ಅವ್ರನ್ನ ಉಳಿಸ್ಬೇಕು, ಅವ್ರ ಪರವಾಗಿ ನಾನು ನಿಂತ್ಕೋಬೇಕು, ಅಷ್ಟು ಮಾತ್ರ ನನ್ನ ಕಣ್ಣಲ್ಲಿ. ಇದು ಯಾವುದು ನಾನು ಕೇಳಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಪ್ರೊಡ್ಯೂಸರ್ ಪರ, ಅವ್ರದ್ದು ಅಂತ ಬಂದಾಗ ನಾನು ಏನೋ ಆಗಲೇ ನನಗೆ ಬೇಜಾರಾಗ್ತಾ ಇದೆ, ಅದನ್ನೇ ನಾನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತಿನ ಸ್ಥಿತಿಲಿ ಬಂದು ಅವ್ರು ಮಾಡಿರೋದೇ ದೊಡ್ಡ ವಿಷಯ, ಟು ಬಿ ವೆರಿ ಆನೆಸ್ಟ್. ಹಿಂಗೆ ಬಿಡ್ತಾಯಿದ್ರೆ ಕನ್ನಡ ಇಂಡಸ್ಟ್ರಿ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಯಾವ ಸಿನಿಮಾಗಳು ಹೆಂಗೆ ಹೋಗಿದೆ ಎಲ್ಲ ಗೊತ್ತಿದೆ. ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳೋಣ ಮೇಡಮ್. ಆಗಸ್ಟಲ್ಲೂ ಕೂಡ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಮಧ್ಯ ಈ ಸಿನಿಮಾ ಗೆಲ್ಲುತ್ತೆ ಅನ್ನುವಂತಹ ನಂಬಿಕೆ ಎಷ್ಟಿದೆ ಅಂತ ಹೇಳಿ? ಮೇಡಮ್, ನಮ್ಮ ಮಹೇಶ್ ಸರ್ದು ಅಯೋಗ್ಯ ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಪ್ರೀತಿಯ ಯಾಕೆ ತುಂಬ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಿನಿಮಾಗೂ ಚೆನ್ನಾಗಾಗಬೇಕು, ಅದ್ರ ಮಧ್ಯೆ ನಮ್ಮ ಸಿನಿಮಾನು ಚೆನ್ನಾಗಾಗಬೇಕು. ಮಹೇಶ್ ಸರ್, ಮುನೇಗೌಡ ಸರ್ ನಂಗೆ ತುಂಬ ಕ್ಲೋಸ್. ಮೊನ್ನೆ ಎಲ್ಲ ಮಾತಾಡಿದ್ದೀನಿ, ಏನೇ ಇದ್ರೂ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಚಕ್ಕ ಸಪೋರ್ಟ್ ಮಾಡಿದ್ದಾರೆ ಮಹೇಶ್ ಸರ್. ಅವರೇ ಆ್ಯಕ್ಚುಲಿ ಬಂದು ನಂಗೆ ಸಾಂಗ್ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ದಾರೆ. 2 ಕನ್ನಡ ಸಿನಿಮಾ ಹೋಗಲಿ ಮೇಡಮ್, ಒಬ್ಬ ಸ್ಟಾರ್ದು ಒಬ್ಬ ಹೊಸ ಬಂದು. ಬೇರೆಯವ್ರನ್ನ ತೆಲುಗು ತಮಿಳವ್ರನ್ನ ಬಿಟ್ಕೊಳ್ಳೋದಕ್ಕಿಂತ ನಮ್ಮವರೇ ಮಾಡೋಣಲ್ವ ಮೇಡಮ್. ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ಮಾಡ್ಬೋದು. ಇನ್ನು ಮಧ್ಯ ನೀವು ಹೇಳ್ತಾ ಇದ್ರಿ ಪ್ರಮೋಷನಲ್ಲಿ ಬೇರೆ ಬೇರೆ ಇದನ್ನು ಪ್ಲೇಸಸ್ಗೆ ಹೋಗಿ ನಾನು ಪ್ರಮೋಟ್ ಮಾಡಬೇಕು, ಅಥವಾ ನಾನೇನು ಕೆಲಸ ಮಾಡಿದ್ದೀನಿ ಅದನ್ನು ತೋರಿಸ್ಬೇಕು ಅಂತ ಹೇಳಿ ಯಾವ ಥರದ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ? ಮೇಡಮ್, ನಾನು ಈಗಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ, ಆಲ್ಮೋಸ್ಟ್ ಒಂದು 3 months ಬಿಫೋರ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ರೇಂಜಿಗೆ ನಾನು ನಿಂತಿದ್ದೀನಿ ಅಂದರೆ, ಈಗ ಊರುಗಳ ಕಡೆ ಆರ್ಕೆಸ್ಟ್ರಾ ನಡೀತಾ ಗೊತ್ತಾ, ನಂಬರ್ ಆಫ್ ಕ್ರೌಡ್ ಇರುತ್ತೆ, 3,000 2,000 ಜನ. ಆ ಆರ್ಕೆಸ್ಟ್ರಾಗೆ ಹೋಗಿ ನಮ್ಮ ಸಾಂಗ್ ಹಾಕ್ಸಿ ಅಲ್ಲಿನ ಜನರು ಇಂಟ್ರಾಕ್ಷನ್ ಮಾಡಿದ್ದೀನಿ. ಎಲ್ಲೆಲ್ಲಿ ನಡೀತೋ ಆಲ್ಮೋಸ್ಟ್ ಬೆಳಗಾವಿಗೆ ಹೋಗಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀನಿ, ಎಲ್ಲ ನಡೀತೋ ಅಲ್ಲೆಲ್ಲ ಹೋಗಿದ್ದೀನಿ. ಜ್ಯೋತಿ ಮೆಲೋಡಿಸ್ ಅಂತ ಪಾಪ ಅವ್ರನ್ನ ಥ್ಯಾಂಕ್ಸ್ ಹೇಳಬೇಕು, ಅವ್ರು ನನಗೆ ಎಲ್ಲ ಕಡೆ ಕರೆದಿದ್ದಾರೆ. ಸೊ ಸಿನಿಮಾ ರೀಚ್ ಮಾಡೋಕ್ಕೆ ನಾನು ಅಲ್ಲಿ ಮೋರಿಯಲ್ಲಿದೆ, ಅಲ್ಲೊಂದು 1,000 ಜನ ಇದ್ದಾರೆ ಅಂದರೆ ನಾನು ಹೋಗ್ತೀನಿ ಖುಷಿಯಿಂದ. ಯಾಕಂದ್ರೆ ನಾನು ಬಂದಿರೋದೇ ಜನರ ಒಂದು ಪ್ರೀತಿ ಸಂಪಾದನೆ ಮಾಡೋಕ್ಕೆ. ಹಾಗಾಗಿ ಸೊ ಎಲ್ಲರೂ ಬರ್ತಾರೆ ಅನ್ನೋ ನಂಬಿಕೆ ಇದೆನಾ ಪ್ರಮೋಷನ್ಗೆ? ಗೊತ್ತಿಲ್ಲ ಮೇಡಮ್, ಅವ್ರ ಪರವಾಗಿ ನಾನು ನಿಂತ್ಕೋಬೇಕು. ನಾನು ನಂದು ಮಾತ್ರ ಹೇಳ್ಬೋದು, ಬೇರೆಯವ್ರದ್ದು ಹೆಂಗೆ ಗೊತ್ತಿರುತ್ತೆ. ಇವತ್ತೇ ನೋಡ್ರಲ್ಲ, ಗೊತ್ತೇ ಇಲ್ಲ, ಗೊತ್ತಿಲ್ಲ ಮೇಡಮ್. ಯಾರು ಬಂದರೂ ಬಂದಿಲ್ಲ ಅಂದರೂ ಅವ್ರ ಪರವಾಗಿ ನಾನು ನಿಲ್ತೀನಿ, ಅಷ್ಟೇ ನನಗೆ ಗೊತ್ತಿರೋದು. ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗೆ ಕನ್ನಡದಲ್ಲಿ ಲೈಫ್ ಟುಡೇ ಅಂತ ಒಂದು ಸಿನಿಮಾ ಬರ್ತಿದೆ. ತೆಲುಗು ತಮಿಳ್ ರೇಂಜಿಗೆ ಕನ್ನಡದಲ್ಲಿ ಒಬ್ಬ ಹೊಸ ಹುಡುಗಂದು ಕಂಟೆಂಟ್ ಸಿನಿಮಾ ಮಾಡಿದ್ದೀವಿ, ವಿತ್ ಕಮರ್ಷಿಯಲ್ ಟಚ್ ಕೊಟ್ಟು ನೋಡಿ. ಈ ಸಿನಿಮಾ ಬಗ್ಗೆ ಜಸ್ಟ್ ಓಪನ್ ಮಾಡಿ ಯೂಟ್ಯೂಬಲ್ಲಿ 3 ಸಾಂಗ್ ನೋಡ್ತೀರಾ, ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನಾವೇನು ಮಾಡಿದ್ದೀವಿ ಅಂತ. ಟ್ರೈಲರ್ ನೋಡಾದ್ಮೇಲೆ ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲ ಇವತ್ತಿನ ಯೂತ್ಸ್, ಕಾಲೇಜ್ ಹುಡುಗರಿಗೇನೆ ಮಾಡಿರೋ ಸಿನಿಮಾ. ಸೊ ನೋಡ್ತಾರೆ ಅಂತ ಒಂದು ಭರವಸೆ ಇದೆ. ಡೆಫಿನೆಟ್ಲಿ ನೋಡ್ತಾರೆ ಸರ್. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನೀವೇನೇನು ಅಂದ್ಕೊಂಡಿರೋ ಅದೆಲ್ಲವೂ ಕೂಡ ನೆನಸಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.